ಕೆಲವರು ಮಾತನ್ನು ಭಗವಂತನೇ ಬಂದು ಹೇಳಿದರೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ತಲೆನೇ ಆ ರೀತಿ. ಯಾಕಂದರೆ ಟ್ರಂಪ್ ಹೇಳೋದೊಂದು ಮಾಡೋದೊಂದು. ಯಾಕಂದರೆ ಇವತ್ತು ಹೇಳಿದ ಮಾತು ಮರುಕ್ಷಣಕ್ಕೆ ಇರಲ್ಲ. ಅದೇ ಟ್ರಂಪ್ ಹೇಳಿದ್ದಾರೆ. ಒಂದು ಲೆಕ್ಕದಲ್ಲಿ ಇದೇನಾದರೂ ನಿಜ ಆಯಿತು ಅಂತಂದರೆ ಇಡೀ ವಿಶ್ವಕ್ಕೆ ಖುಷಿಯಾಗುತ್ತೆ, ನೋ ಡೌಟ್. ಇನ್ನೊಂದು ವಾರದ ಒಳಗಡೆಗೆ ಗಲ್ಫ್ ಯುದ್ಧ ಅಂತ್ಯವಾಗುತ್ತೆ ಅಂದಿದ್ದಾರೆ ಟ್ರಂಪ್. ಇವತ್ತಿನಿಂದ ಇರಾನ್ ವಿರುದ್ಧ ಯಾವುದೇ ದಾಳಿ ಇಲ್ಲ, ಒಪ್ಪಂದ ಫೈನಲ್ ಆಗಿದೆ, ನಾವು ದಾಳಿ ನಿಲ್ಲಿಸಿದ್ದೀವಿ. ಇರಾನ್ ಬೇರೆ ಥರ ಹೇಳ್ತಾ ಇದೆ, ಪ್ರಶ್ನೆ ಬೇರೆ. ಏನೋ ಈ ವಾರಾಂತ್ಯದಲ್ಲಿ ಯುರೋಪ್ನಲ್ಲಿ ಸಹಿ ಹಾಕತ್ತಂತೆ ಎರಡು ರಾಷ್ಟ್ರಗಳು. ಇವರು ಒಪ್ಪಂದಕ್ಕೆ ಬರೋದಿರಲಿ, ಸಣ್ಣ ಪುಟ್ಟ ರಾಷ್ಟ್ರಗಳು ಅಷ್ಟೊತ್ತಿಗೆ ಏನಾಗ್ಬಿಡ್ತಾವೋ ಏನೋ. ಯಾಕಂದರೆ ಅಷ್ಟೊಂದು ಭಯ ಭೀತಿ ಕಾಡ್ತಾ ಇದೆ. ನೋಡಿ, ಇರಾನ್ ಹೇಳ್ತಾ ಇದೆ, ಎಲ್ಲ ವರದಿಗಳಿದೆಯಲ್ಲ ಇದೆಲ್ಲ ಊಹಾಪೋಹ, ಇದು ಯಾವುದೇ ಒಪ್ಪಂದ ಆಗಿಲ್ಲ, ಒಪ್ಪಂದಕ್ಕೆ ಬಂದಿಲ್ಲ. ಇದು ಇರಾನ್ ಹೇಳ್ತಿರುವಂಥ ಮಾತು. ಅಮೆರಿಕ ಜೊತೆಗೆ ಒಪ್ಪಂದ ಅಂತಿಮ ಆಗಿಲ್ಲ ಅಂತ ಹೇಳ್ತಾ ಇದೆ ಇರಾನ್. ಇನ್ನು ಬಿಕ್ಕಟ್ಟು ಸ್ವಲ್ಪ ತಣ್ಣಗಾಗ್ತಿದೆ ಅನ್ನುವಂಥ ಸುದ್ದಿ ಬಂದದ್ದೇ ತಡ. ತೈಲ ಬೆಲೆಗಳು ಈಗ ಕಡಿಮೆ ಆಗ್ತಾ ಇವೆ. ತೈಲ ಬೆಲೆಗಳು ಆ ಬೆಲೆಯಲ್ಲಿ ಕುಸಿತ ಕಾಣ್ತಾ ಇದೆ. ಎಷ್ಟಿದೆ ಹಾಗಾದರೆ? ಬ್ರೆಂಟ್ ಕ್ರೂಡ್ ಬೆಲೆ -1.3% ಇಳಿಕೆ ಕಂಡಿದೆ. ಟ್ರಂಪ್ ಘೋಷಣೆಯ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಇಳಿಕೆಯನ್ನು ಕಂಡಿದೆ. ಇದು ನೋಡಿ ಮಾತುಗಳು ಹೆಂಗಿರ್ತವೆ ಅಂತ. ಒಂದು ಸ್ಟೇಟ್ಮೆಂಟ್ ಜಾಸ್ತಿನೂ ಮಾಡುತ್ತೆ ಬೆಲೆಯನ್ನು, ಒಂದು ಸ್ಟೇಟ್ಮೆಂಟ್ ಕಡಿಮೆನೂ ಮಾಡುತ್ತೆ. ಅದೇ ರೀತಿ ಅದನ್ನು ಅಧ್ಯಕ್ಷರಿಗೂ ಕೂಡ ಅನ್ವಯಿಸಬೇಕು. ಅಧ್ಯಕ್ಷ ಏನು ಮಾತಾಡಬೇಕಲ್ಲ ಅದನ್ನು ಅಧ್ಯಕ್ಷರ ರೀತಿಯಲ್ಲಿ ಮಾಡಿದ್ರೆ ಅವ್ರ ಬೆಲೆ ಜಾಸ್ತಿ ಆಗುತ್ತೆ. ಅಧ್ಯಕ್ಷ ಸಾಮಾನ್ಯ ವಕ್ತಾರನ ರೀತಿಯಲ್ಲಿ ಮಾತಾಡಿಬಿಟ್ರೆ ಅವ್ರ ಬೆಲೆ ಕಡಿಮೆ ಆಗುತ್ತೆ. ಇದೇ ನೋಡಿ ಮಾತಿಗಿರುವಂಥ ಕಿಮ್ಮತ್ತು ಇದೇನೇ. ಇನ್ನು ಇವ್ರಿಗೆ ಅದೇನು ರೋಗ ಬಂದಿದೆಯೋ ಗೊತ್ತಿಲ್ಲ. ಭಾರತೀಯ ಹಡಗಿನ ಮೇಲೆ ಇವರು ಮಾಡ್ತಿರುವಂಥ ದಾಳಿ, ಇದನ್ನು ಮಾತ್ರ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಜಲ್ವೀರ್ ಹಡಗಿನ ಮೇಲೆ ದಾಳಿ ಮಾಡಿರೋದು ಅಮೆರಿಕ ವಿಡಿಯೋ ಬಿಡುಗಡೆ ಮಾಡಿದೆ. ಹೌದು, ದಾಳಿ ಮಾಡಿದ ನಿಜ. ಹೆಲ್ ಫೈರ್ ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದೆ. ತೈಲ ಟ್ಯಾಂಕರ್ನ ಇಂಜಿನ್ ಕೋಣೆಗೆ ನಾವು ದಾಳಿ ಮಾಡಿದ್ವಿ. ನಮ್ಮ ದಿಗ್ಬಂಧನವನ್ನು ಉಲ್ಲಂಘನೆ ಮಾಡಿದ್ರು, ಅದಕ್ಕೋಸ್ಕರ ನಾವು ದಾಳಿ ಮಾಡಿದ್ವಿ. ಇನ್ನು ಜಲ್ವೀರ್ ಹಡಗಿನಲ್ಲಿದ್ದ 20 ಭಾರತೀಯರ ರಕ್ಷಣೆಯನ್ನು ಕೂಡ ನಾವು ಮಾಡಿದ್ದೀವಿ ಅಂತ ಹೇಳಿದೆ ಅಮೆರಿಕ. ಯಾವ್ಯಾವ ಡೇಟಲ್ಲಿ ಏನೇನಾಗಿದೆ ನಾವು ತೋರಿಸ್ತಾ ಇದ್ದೀವಿ. ಜೂನ್ 8ನೇ ತಾರೀಕು ಮಾರಿವಿಕ್ಸ್ ಮೇಲೆ ದಾಳಿಯಾಗಿತ್ತು. ಜೂನ್ 9ನೇ ತಾರೀಕು ದಾಳಿಯಾಗಿತ್ತು ಸೆಟಬೆಲ್ಲೋ. ಜೂನ್ 11 ಜಲ್ವೀರ್. ಸೆಟಬೆಲ್ಲೋದಲ್ಲಿ 3 ಜನರು ಬಲಿಯಾದರು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾನು ಹೇಳ್ತಾ ಇದ್ದೆ, ಬಹುಶಃ ತಾವು ಆ ಮಾತನ್ನು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ವಕ್ತಾರರು ಕೊಡುವಂಥ ಸ್ಟೇಟ್ಮೆಂಟನ್ನು ಒಬ್ಬ ಅಧ್ಯಕ್ಷ ಕೊಟ್ಬಿಟ್ರೆ, ಒಬ್ಬ ಅಧ್ಯಕ್ಷನ ಹೇಳಿಕೆಗೆ ಇನ್ನೊಬ್ಬರು ಅಧ್ಯಕ್ಷರು ಕೊಡಬೇಕಲ್ಲ, ಅದನ್ನು ವಕ್ತಾರರು ಕೊಟ್ಬಿಟ್ರೆ ಹೆಂಗಿರುತ್ತೆ ನೋಡಿ. ಅದನ್ನೇ. ಯಾಕಂದರೆ ಈ ಟ್ರಂಪ್ ಅವರ ಹೇಳಿಕೆಗಳಿದೆಯಲ್ಲ, ಆ ಮಾತನ್ನು ಯಾರು 2 ಜನ ಸ್ವೀಕರಿಸ್ತಾರೋ, 2 ಜನ ಅದನ್ನು ಸೀರಿಯಸ್ ಆಗಿ ತಗೋತಾರೋ ಗೊತ್ತಿಲ್ಲ. ಯಾಕಂದರೆ ಹೇಳಿದ ಮಾತು ಒಂದು ಕ್ಷಣಕ್ಕಿರಲ್ಲ ಅಂಥ ಒಂದು ಸ್ಥಿತಿ. ಆದರೆ ಈಗ ಅವ್ರು ಹೇಳಿದ್ದಾರೆ, ಇನ್ನೊಂದು ವಾರದಲ್ಲಿ ಐರೋಪ್ಯ ಒಕ್ಕೂಟದ ದೇಶಗಳಲ್ಲಿ ಯಾವುದೋ ಒಂದು ದೇಶದಲ್ಲಿ ಈ ಸಹಿ ಬೀಳುತ್ತೆ. ಬಿದ್ದಾದ ಮೇಲೆ ಯುದ್ಧ ಶಾಶ್ವತವಾಗಿ ನಿಲ್ಲುತ್ತೆ. ಈ ಕ್ಷಣದಿಂದ ತತ್ಕ್ಷಣದಿಂದ ಯಾವುದೇ ದಾಳಿ ಇಲ್ಲ ಅಂತ ಎಷ್ಟು ನಂಬಬಹುದು ಹರೀಶ್? ರಂಗನಾಥ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲಿನ ಯುದ್ಧ ಕೊನೆಗೊಳಿಸುವುದಾಗಿ ಈಗ ಅನೇಕ ಬಾರಿ ಹೇಳಿದ್ದಾರೆ. ಅಂದರೆ ಒಂದು 5-6 ಸತಿ ಹೇಳಿದ್ದಾರೆ ಅಂತ ಅನಿಸುತ್ತೆ. ಬಹುಮುಖ್ಯವಾಗಿ ಇರಾನ್ ನಮ್ಮ ಬೇಡಿಕೆಗಳಿಗೆ ಒಪ್ಕೊಂಡಿದೆ, ನಮ್ಮ ಷರತ್ತುಗಳಿಗೆ ಒಪ್ಕೊಂಡಿದೆ, ಇನ್ನೇ ನಾಳೆ ಸಹಿ ಆಗುತ್ತೆ, ಇನ್ನೊಂದು ವಾರದಲ್ಲಿ ಸಹಿ ಆಗುತ್ತೆ ಅಂತ ಇನ್ನೊಂದು 5-6 ಬಾರಿ ಈ ಒಂದು 3 ತಿಂಗಳಲ್ಲಿ ಹೇಳಿರುವಂಥದ್ದು. ಹೀಗಾಗಿ ಇದನ್ನು ಯಾರೂ ಕೂಡ ನಂಬಲಿಕ್ಕೆ ತಯಾರಿಲ್ಲ. ಈಗ ಇರಾನ್ ಸ್ಪಷ್ಟವಾಗಿ ಹೇಳ್ತಿದೆ ಆ ಥರದ ಯಾವುದೇ ಒಪ್ಪಂದಗಳಾಗಿಲ್ಲ ಅಂತ. ಒಂದು ಕಡೆ ಅಮೆರಿಕದ ಶ್ವೇತಭವನ ಹೇಳ್ತಿದೆ ಇನ್ನೊಂದು ವಾರದಲ್ಲಿ ಎಲ್ಲವೂ ಕೂಡ ಒಪ್ಪಂದಕ್ಕೆ ಅಂತಿಮ ಸಹಿ ಬೀಳುತ್ತೆ. ಅಂತಿಮ ಹಂತದ ದಾಖಲೆಗಳ ಪರಿಶೀಲನೆ
ಪರಿಶೀಲನೆ ನಡೀತಾ ಇದೆ. ಮತ್ತು ಸಹಿ ಮಾಡುವಂತಹ ಪ್ರಕ್ರಿಯೆ ಮಾತ್ರ ಬಾಕಿ ಉಳಿದಿರುವಂತಹದ್ದು. ಯುರೋಪ್ನಲ್ಲಿ ಈ ಒಂದು ಅಂತಿಮವಾಗಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಇರಾನ್ನ ಪ್ರತಿನಿಧಿಗಳು ಯುರೋಪ್ಗೆ ಬರ್ತಾರೆ, ಅಮೆರಿಕದ ಪ್ರತಿನಿಧಿಗಳು ಕೂಡ ಯುರೋಪ್ಗೆ ಬರ್ತಾರೆ. ಅಲ್ಲಿ ಅಂತಿಮವಾಗಿ ಒಂದು ಒಪ್ಪಂದಕ್ಕೆ ಬರಲಾಗುತ್ತೆ. ನಾವು ಇನ್ಮೇಲಿಂದ ಇರಾನ್ ಮೇಲೆ ಯಾವುದೇ ರೀತಿಯಂತ ದಾಳಿ ಮಾಡೋದಿಲ್ಲ ಅಂತ. ಆದರೆ ಒಪ್ಪಂದಕ್ಕೆ ಬರಬೇಕು ಅಂತಂದರೆ ಬಹುಮುಖ್ಯವಾಗಿ ಇರಾನ್ ಇದುವರೆಗೂ ಸಂರಕ್ಷಣೆ ಮಾಡಿ ಇಟ್ಟಿರ್ತಕ್ಕಂಥ, ಅಭಿವೃದ್ಧಿಪಡಿಸಿ ಇಟ್ಟಿರ್ತಕ್ಕಂಥ ಯುರೇನಿಯಂ ಅನ್ನು ಅಮೆರಿಕಕ್ಕೆ ಹಸ್ತಾಂತರಿಸಬೇಕು. ಜೊತೆಗೆ ಇನ್ನು ಮುಂದೆ ಯಾವುದೇ ರೀತಿಯಂಥ ಪರಮಾಣು ಶಕ್ತಿಯನ್ನು ಹೊಂದದೇ ಇರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇರಾನ್ ಭಾಗಿಯಾಗಲ್ಲ ಅನ್ನುವಂತಹ ಒಂದು ಸಹಿಯನ್ನು ಹಾಕಬೇಕು. ಆದರೆ ಇದನ್ನು ಮಾಡಲಿಕ್ಕೆ ಇರಾನ್ ಸುತಾರಾಮ್ ಒಪ್ತಾ ಇಲ್ಲ. ಮತ್ತು ಇರಾನ್ ಈಗ ಸ್ಪಷ್ಟವಾಗಿ ಹೇಳ್ತಿದೆ, ಅಂತಹ ಯಾವುದೇ ಒಪ್ಪಂದಗಳಿಗೆ ನಾವು ಅಮೆರಿಕದ ಜೊತೆ ಮಾತುಕತೆ ನಡೆಸಿಲ್ಲ, ಅಂತಿಮ ಹಂತದ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಅಮೆರಿಕ ಏನು ಹೇಳಿಕೆ ಕೊಟ್ಟಿದೆ ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದೆ. ಹಾಗಾಗಿ ಇಡೀ ಜಗತ್ತು ಹೇಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳನ್ನ ನಂಬಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಮೊದಲ ಬಾರಿ ಅವರು ಈ ರೀತಿ ಹೇಳ್ತಾರೆ. ಹಿಂದೆ ಅನೇಕ ಬಾರಿ ಈ ರೀತಿಯ ಒಪ್ಪಂದಗಳ ಬಗ್ಗೆ ಅವರು ಮಾತಾಡಿರುವಂತಹದ್ದು ಮತ್ತು ಅದಕ್ಕೆ ತೀಕ್ಷ್ಣವಾಗಿ ಇರಾನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಮತ್ತು ಇಲ್ಲಿಯವರೆಗೂ ಕೂಡ ಯುದ್ಧ ಮುಂದುವರಿತಾ ಬಂದಿರುವಂತಹದ್ದು. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಇರಾನ್ ಮೇಲೆ ನಾವು ಯಾವುದೇ ರೀತಿಯಂತ ಯುದ್ಧ ಮಾಡೋದಿಲ್ಲ ಅಂತ. ಹೀಗಾಗಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಈಗ ಕುಸಿತ ಕಂಡಿರುವಂತಹದ್ದು. 1.3 ಬೆಲೆ ಕುಸಿತ ಕಂಡಿರೋ, ಶೇಕಡ 1.3 ಅಷ್ಟು ಬೆಲೆ ಕುಸಿತ ಕಂಡಿರುವಂತಹದ್ದು. ಇದು ಜಗತ್ತಿಗೆ ಒಂದು ನಿರಾಳ. ಆದರೆ ಅಮೆರಿಕ ಅಧ್ಯಕ್ಷರ ಈ ಮಾತನ್ನು ಹೇಗೆ ನಂಬಬೇಕು ಅನ್ನುವಂಥದ್ದೇ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಇನ್ನೊಂದು ವಾರ ಕಾದು ನೋಡಬೇಕಾಗತ್ತೆ. ನಿಜವಾಗಿಯೂ ಅಮೆರಿಕ ಹೇಳ್ತಾ ಇರುವಂಥದ್ದು ಸತ್ಯನ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿರೋ ಸತ್ಯನ, ಇದನ್ನು ಇರಾನ್ ಹೇಗೆ ಸ್ವೀಕರಿಸುತ್ತೆ ಅನ್ನುವಂಥದ್ದು, ಇರಾನ್ನ ಮುಂದಿನ ರಾಜಕೀಯ ನಾಯಕರುಗಳು ಯಾವ ರೀತಿಯಾಗಿ ಇದರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಇದು ಸ್ಪಷ್ಟ ಆಗುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.